ಇನ್ನು ಜಿದ್ದಿನ ಕಣ ಅಂತ ಕರೆಸಿಕೊಳ್ಳುವ ಕ್ಷೇತ್ರ ಮತ್ತೊಂದು ದಾವಣಗೆರೆಯಲ್ಲಿ ಈ ಸಲ ಯಾರೇಗಿದ್ರು ಕೂಡ ಒಂದ್ ರೀತಿ ಇತಿಹಾಸ ಸೃಷ್ಟಿಯಾಗುತ್ತೆ. ಮೊದಲನೇದು ಗೆದ್ದಂಥವರು ಮೊದಲ ಮಹಿಳಾ ಸಂಸದರಾಗಿ ಸಂಸತ್ ಪ್ರವೇಶ ಮಾಡ್ತಾರೆ ಆ ಭಾಗದಲ್ಲಿ. ಬಿಜೆಪಿ ಗೆದ್ರೆ 7ನೇ ಸಲ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ದಾಖಲೆಯನ್ನ ಮಾಡ್ದಂಗಾಗುತ್ತೆ. ಅಥವಾ ಕಾಂಗ್ರೆಸ್ ಗೆದ್ರೆ ಬಿಜೆಪಿಯ ಭದ್ರಕೋಟೆಗೆ ಲಗ್ಗೆ ಇಟ್ಟು ಇತಿಹಾಸವನ್ನ ಬರೆಯುತ್ತೆ. ಪ್ರತಿಷ್ಠಿತ ರಾಜಕೀಯ ಕುಟುಂಬದ ಮಹಿಳೆಯರ ನಡುವೆ ರಾಜಕೀಯ ಕದನ ಆಗ್ತಾ ಇದೆ. ಸತತವಾಗಿ ಗೆದ್ದು ಬೀಗ್ತಾ ಇರೋ ಬಿಜೆಪಿ ಈ ಸಲ ಮತ್ತೊಮ್ಮೆ ಗೆದ್ದು ದಾಖಲೆ ಸೃಷ್ಟಿ ಮಾಡೋಕೆ ಮುಂದಾಗಿದೆ. ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಕ್ಷೇತ್ರದೆಲ್ಲ ಕಡೆ ಸಂಚರಿಸುತ್ತಾ ಮತಯಾಚನೆ ಮಾಡ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ನ ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಬಿರುಸಿನ ಪ್ರಚಾರ ಮಾಡ್ತಿದ್ದಾರೆ. ಲೋಕಸಭಾ ಕ್ಷೇತ್ರದಾದ್ಯಂತ ಪಕ್ಷದ ಮುಖಂಡರ ಸಭೆ ನಡೆಸುವ ಮೂಲಕ ಸಂಘಟನೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ಭದ್ರಕೋಟೆಯನ್ನು ಈ ಸಲ ಕೈವಶ ಮಾಡ್ಕೊಳ್ಳೋಕೆ ಪ್ಲಾನ್ ಸಖತ್ತಾಗೆ ನಡೀತಾ ಇದೆ. ಯಾಕೆಂದರೆ ಮೋದಿಜಿ ಅವರು ಅಂದರೆ ನಮ್ಮ ಕೇಂದ್ರದ ರಾಷ್ಟ್ರದ ನಾಯಕರು ಹಾಗೂ ರಾಜ್ಯದ ನಾಯಕರೆಲ್ಲ ಸೇರಿ ಮಹಿಳೆಯರಿಗೊಂದು 33% ಕೊಡಬೇಕು ಅಂತ ಯಾವಾಗ ಮಾತಾಡಿದಾರೋ ಆವಾಗ ಇಲ್ಲಿ ದಾವಣಗೆರೆಗೂ ಕೊಡಬೇಕು ಅಂತೇಳಿ ಒಂದು ಕೊಟ್ಟಿದ್ದಾರೆ. ನಮಗೆ ಶಕ್ತಿ ಕೊಟ್ಟಿದ್ದಾರೆ. ಹಂಗಾಗಿ ಆ ಸೀಟ್ ಸಿಕ್ಕಿರೋದ್ರಿಂದ ನಾವೆಲ್ಲ ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಕಳು ಸಹ ಎಲ್ಲ ಕಾರ್ಯಕರ್ತರು ಎಲ್ಲ ಖುಷಿಯಾಗಿದ್ದಾರೆ. ನಾವು ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ತೀವಿ ಅಂತೇಳಿ ತಮ್ಮೆಲ್ಲರಿಗೂ ಕಾರ್ಯಕರ್ತರು ಇವರು ಎಲ್ಲರೂ ಸಹಕಾರ ಇದ್ದರೆ ನಾನು ಇಲ್ಲಿಂದ ಗೆದ್ದು ಕಮಲವನ್ನು ಮುಡ್ಕೊಂಡು ನಾನು ಲೋಕಸಭೆಗೆ ಹಾಜರಾಗ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ಹೇಳ್ತೀನಿ. ವಿಧಾನಸಭಾ ಚುನಾವಣೆ ಇರಲಿ, ಲೋಕಸಭಾ ಚುನಾವಣೆ ಇರಲಿ, ದಾವಣಗೆರೆ ಅಂತ ಬಂದಾಗ ಒಂದ್ ಕಡೆ ಸಿದ್ದೇಶ್ವರ್ ಫ್ಯಾಮಿಲಿ ವರ್ಸಸ್ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಅನ್ನುವಂತಹ ಜಿದ್ದ ಅಲ್ಲಿರೋದು. ಈ ಸಲವೂ ಕೂಡ ಅದು ಮುಂದುವರೆದಿದೆ. ಬಟ್ ಬಿಜೆಪಿಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅನ್ನುವಂಥದ್ದಿದೆ. ರೇಣುಕಾಚಾರ್ಯ ಟೀಮ್ ರೆಬಲ್ ಆಗಿರೋದ್ರಿಂದ ಸೊ ಅದು ಕಾಂಗ್ರೆಸ್ಗೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ, ಸಕಾರಾತ್ಮಕವಾಗಿ ಪರಿಣಾಮ ಬೀರುತ್ತಾ ಅನ್ನುವ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಕೂಡ ಇದೆ. ಶಾಸಕ ಗಾಲಿ ಜನಾರ್ದನ ರೆಡ್ಡಿ ತಮ್ಮ ಸ್ವಂತ ಕಟ್ಟಿದಂತಹ ಪಕ್ಷವನ್ನ ತೊರೆದು ಬಿಜೆಪಿಗೆ ಅಥವಾ ಮರಳಿ ತಮ್ಮ ಗೂಡಿಗೆ ವಾಪಸ್ ಆಗಿದ್ದಾರೆ. ಆದ್ರೆ ಕುಟುಂಬದಲ್ಲಿ ಮಾತ್ರ ರೆಡ್ಡಿ ಸಹೋದರರು ಒಂದಾದಂತೆ ಕಾಣಿಸ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರಿದ್ರು, ಸಹೋದರ ಸೋಮಶೇಖರ್ ರೆಡ್ಡಿ ಮುನಿಸು ಮಾತ್ರ ಕಡಿಮೆ ಆಗಿಲ್ಲ. ಬೆಂಗಳೂರಿನಲ್ಲಿ ರೆಡ್ಡಿ ತಮ್ಮ ಪಕ್ಷವನ್ನ ವಿಲೀನ ಮಾಡಿದ್ರು ಕೂಡ ಸಹೋದರರ ಮುನಿಸು ಮುಂದುವರಿತಾ ಇದೆ. ಇದಕ್ಕೆ ಸೋಮಶೇಖರ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಕಣಕ್ಕಿಳಿಸಿದ್ದೇ ಕಾರಣ ಅಂತ ಹೇಳಲಾಗಿತ್ತು. ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅವರ ರಾಜಕೀಯ ಉಳಿವಿನ ಪ್ರಶ್ನೆಯಾಗಿದ್ದು ಈ ಸಲದ ಲೋಕಸಭಾ ಚುನಾವಣೆ ನಿರ್ಣಾಯಕವಾಗಿದೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಪಕ್ಷ ಸೇರ್ಪಡೆಯಾಗಿದ್ದು ರಾಮುಲು ಅವರಿಗೆ ಒಂದು ರೀತಿ ಆನೆ ಬಲ ಬಂದಂತಾಗಿದೆ. ಆದ್ರೆ ಸೋಮಶೇಖರ್ ರೆಡ್ಡಿ ಮುನಿಸು ಇನ್ನೂ ಶಮನ ಆಗಿಲ್ಲ. ಹೀಗಾಗಿ ಇಬ್ಬರು ಸಹೋದರರ ನಡುವೆ ಶ್ರೀರಾಮುಲು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ಜನಾರ್ದನ ರೆಡ್ಡಿ ಮೂರೂ ಜನ ಒಂದು ಕಾಲದ ಆಪ್ತರು. ಕಾರಣಾಂತರಗಳಿಂದ ಅವರು ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷವನ್ನ ಕಟ್ಟಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಈಗ ಅಗೇನ್ ಆ ಹೊಸ ಪಕ್ಷವನ್ನ KRPP ಪಕ್ಷವನ್ನ ಬಿಜೆಪಿಯೊಂದಿಗೆ ವಿಲೀನಗೊಳಿಸಿ ಮತ್ತೆ ಮರಳಿ ತವರಿಗೆ ಬಂದು ಸೇರಿದ್ದಾರೆ, ತವರಿನ ಗೂಡಿಗೆ ಸೇರಿದ್ದಾರೆ ರಾಮುಲು ಅವರು. ಆದ್ರೆ ಕಣದಲ್ಲಿ ತಮ್ಮ ವಿರುದ್ಧವೇ ನಿಂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದಾಗ ಸಹಜವಾಗಿ ಸೋಮಶೇಖರ್ ರೆಡ್ಡಿ ಅವರು ಇನ್ನೂ ಕೂಡ ತಮ್ಮ ಅಸಮಾಧಾನವನ್ನ ಮುಂದುವರಿಸದಂತೆ ಕಾಣಿಸ್ತಾ ಇದೆ.